ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ಏನಿದು ನೇಪಾಳದಲ್ಲಿ ಇಷ್ಟೊಂದು ದೊಡ್ಡ ದಂಗೆ ಆಗಿದೆ. ಈಗಿನ ಜನರೇಷನ್ ಹುಡುಗರು ಏನ್ ಬೇಕಾದ್ರೆ ಮಾಡ್ಬಿಡ್ತಾರೆ. ಸರ್ಕಾರದ ವಿರುದ್ಧ ಎಷ್ಟೊಂದು ಜನ ಒಂದಾಗಿದ್ದಾರೆ. ಕಷ್ಟ ಅಲ್ವಣ ಇದು? ಇದು ಸೋಷಿಯಲ್ ಮೀಡಿಯಾ ಯುಗ ಸುರೇಂದ್ರ. ಈ ರೀತಿ ಜನಗಳನ್ನ ಒಂದೂ ಮಾಡ್ಬೋದು, ಒಡೆದಾಕ್ಲೂಬೋದು. ಸೋಷಿಯಲ್ ಮೀಡಿಯಾದಿಂದ ಜನನ ದಾರಿಗೂ ತರ್ಬೋದು, ಜನಕ್ಕೆ ದಾರಿನೂ ತಪ್ಪಿಸ್ಬೋದು. ಆ ಕಾಲದಲ್ಲಿ ನಡೀತಾ ಇತ್ತಲ್ಲ ದಂಗೆ, ಅದು ನಿಜವಾದ ದಂಗೆ. ಸಿಪಾಯಿ ಮ್ಯೂಟಿನಿ, ಸ್ವತಂತ್ರ ಹೋರಾಟ, ದೇಶಾದ್ಯಂತ ಜನ ದಂಗೆ ಹೇಳೋರು ಕಣ. ನಮ್ಮ ನಾಯಕರು ಒಂದು ಮಾತು ಹೇಳ್ತಿದ್ದಂಗೆ ಅವ್ರಿಗೆ ಹೇಗೆ ಗೊತ್ತಾಗೋದು? ಅವಾಗಿದ್ದು ಪುಸ್ತಕಗಳು, ರೇಡಿಯೋ ಅಷ್ಟೇ. ಅವ್ರಿಗೆ ಹೆಂಗ್ ವಿಷಯ ಗೊತ್ತಾಗೋದು? ಇಡೀ ದೇಶದಲ್ಲಿ ದಂಗೆ ಆಗ್ತಾ ಇತ್ತು. ಸ್ವತಂತ್ರ ಬೇಕು ಅನ್ನೋದು ಒಂದೇ ಗುರಿ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಗುರಿ ಏನು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದು ನಿಜ ಅಣ್ಣ. ಮುಂದಿನ ಪೀಳಿಗೆ ಹೇಗೆ ಬೆಳೆಯುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಏನಮ್ಮ ವಂದನ, ಹೇಗ್ ನಡೀತಾ ಇದೆ ಪಿಂಕಿ ಎಜುಕೇಶನ್? ಏನ್ ಹೇಳಲಿ ಬಾವ, ಅವಳಿಗೆ ಓದೋದು ಅಂದ್ರೆ ಆಗಲ್ಲ. ಯಾವಾಗ ನೋಡಿದ್ರು ಡ್ರಾಯಿಂಗು, ಆರ್ಟ್ಸು, ಅದು ಇದು ಅಂತಿರ್ತಾಳೆ. ಅಣ್ಣ, ಇವತ್ತಿನ ಎಜುಕೇಶನ್ ಸಿಸ್ಟಮ್ಮು ಯಾವ ಥರ ಇರಬೇಕಿತ್ತು ಅಂದರೆ, ಮಕ್ಳಿಗೆ ಏನು ಇಷ್ಟನೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಮಾಡೋ ಥರ ಇರಬೇಕಾಗಿತ್ತು. ಅದರಲ್ಲಿ ಡಿಗ್ರಿ, ಅವ್ರಿಗೆ ಜೀವನ ಕಟ್ಕೊಳ್ಳೋ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಯಾವ ಥರ ಆಗಿದೆ ಅಂದರೆ, ಅಪ್ಪ ಅಮ್ಮನ ಪ್ರೆಸ್ಟೀಜ್ ಆಗಿಬಿಟ್ಟಿದೆ. ನನ್ನ ಮಗು ಆ ಸ್ಕೂಲಲ್ಲಿ ಓದ್ತಾ ಇದೆ, ನನ್ನ ಮಗು ಈ ಸ್ಕೂಲಲ್ಲಿ ಓದ್ತಾ ಇದೆ ಅಂತ ಪ್ರೆಸ್ಟೀಜ್ಗೋಸ್ಕರ ಯಾವುದೋ ಒಂದು ಸ್ಕೂಲಿಗೆ ಕರ್ಕೊಂಡೋಗಿ ಮಕ್ಕಳನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಜೈಲಲ್ಲ? ಹೌದಮ್ಮ, ಇವತ್ತಿನ ಎಷ್ಟೋ ಸ್ಕೂಲ್ಗಳು ಜೈಲ್ ತರನೇ ಆಗೋಗ್ಬಿಟ್ಟಿದೆ. ಪಾಪ ಅಣ್ಣ, ಮಕ್ಳಿಗೆ ಏನು ಆಸೆ ಇರುತ್ತೋ ಏನು. ಆದರೆ ಇವತ್ತಿನ ಅಪ್ಪ ಅಮ್ಮ ಅವ್ರಿಗೆ ಏನು ಆಸೆ ಇದೆ ಅಂತ ಒಂದು ಮಾತು ಕೇಳದೆ ಅವ್ರ ಭವಿಷ್ಯನ ನಿರ್ಧಾರ ಮಾಡಿಕೊಟ್ಬಿಡ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನು? ಆ ವಿಷಯನ ಅಸೆಂಬ್ಲಿ ಪ್ರಸ್ತಾಪ ಮಾಡೋಣ. ಅಣ್ಣ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಡ್ಬರ್ತೀನಿ. ಸರಿ ಸರ್. ಮಕ್ಳಿಗೆ ಏನು ಆಸೆ ಇರುತ್ತೆ. ಆದರೆ ಇವತ್ತಿನ ಅಪ್ಪ ಅಮ್ಮ ಅವ್ರಿಗೆ ಏನು ಆಸೆ ಇದೆ ಅಂತ ಒಂದು ಮಾತು ಕೇಳದೆ ಅವ್ರ ಭವಿಷ್ಯನ ನಿರ್ಧಾರ ಮಾಡಿಕೊಟ್ಬಿಡ್ತಾರೆ. ಹೌದಲ್ವಾ? ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ಅಪ್ಪ ಅಮ್ಮ ನಿರ್ಧಾರ ತಗೊಳ್ಳೋದು ತಪ್ಪಲ್ಲ. ನಾನು ಶ್ರಾವಣಿ ಸುಬ್ಬು ವಿಷಯದಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳದಲ್ಲೇ ಮದುವೆ ಮಾಡಿದ್ದು ತಪ್ಪಲ್ವಾ? ಶ್ರಾವಣಿನ ನಿನ್ಗೆ ಯಾವ ಹುಡುಗ ಇಷ್ಟ ಅಂತ ಕೇಳಿದಾಗ ನೀವು ಯಾರನ್ನ ಬೇಕಾದರೂ ಸೆಲೆಕ್ಟ್ ಮಾಡಿ ನನಗೆ ಒಪ್ಪಿಗೆ ಅಂದ್ಬಿಟ್ಲು. ಆದರೆ ಸುಬ್ಬು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ವಲ್ಲ ನಾನು. ಅವನು ನನ್ನ ಮಾತನ್ನು ತೆಗೆದಾಕಲ್ಲ ಅನ್ನೋ ನಂಬಿಕೆಯಿಂದ ಸುಬ್ಬುನೇ ಶ್ರಾವಣಿಗೆ ತಕ್ಕ ವರ ಅಂತ ಮದುವೆ ಮಾಡೋ ನಿರ್ಧಾರ ತಗೊಂಡ್ಬಿಟ್ಟೆ. ಇಷ್ಟು ವರ್ಷ ಯಜಮಾನ್ ಹಾಕಿದ ಕೆರೆನ ನಾನು ದಾಟಿದವನಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನ ಪಾಲಿಸ್ಕೊಂಡು ಬಂದಿದ್ದೀನಿ. ಈಗಲೂ ನಿಜ ಹೇಳ್ತಾ ಇದ್ದೀನಿ ಕೇಳಿ. ಯಜಮಾನ್ರು ಹೇಳಿರ್ಲಿಲ್ಲ ಅಂದ್ರೆ ನಾನು ಮದುವೆನೇ ಆಗ್ತಾ ಇರ್ಲಿಲ್ಲ. ಅವ್ರು ಹೇಳಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಶ್ರಾವಣಿ ಮೇಡಮ್ ಕುತ್ತಿಗೆ ತಾಳಿ ಕಟ್ಟಿದ್ದೆ. ಛೇ, ಸುಬ್ಬು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ ಇದನ್ನೆಲ್ಲ ನಾನು ಮಿಸ್ಯೂಸ್ ಮಾಡ್ಕೊಂಬಿಟ್ಟ. ಸುಬ್ಬುಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ದೊಡ್ಡ ಅನ್ಯಾಯನೇ ಆಗ್ಬಿಡುತ್ತೆ. ತುತ್ತು ಹಾಗಾಗಬಾರ್ದು. ನಾನು ಅವನ ಹತ್ರ ಮಾತಾಡಬೇಕು. ಇದು ಮಕ್ಕಳ ಜೀವನದ ಪ್ರಶ್ನೆ, ಭವಿಷ್ಯದ ಪ್ರಶ್ನೆ. ಅವನು ನನ್ನ ಮಾತು ಕೇಳ್ತಾನೆ ಅನ್ನೋ ಒಂದೇ ಕಾರಣದಿಂದ ಅವನ ಜೀವನದಲ್ಲಿ ನಾನು ತಪ್ಪು ನಿರ್ಧಾರ ತಗೊಂಡೆ ಅನ್ನೋದು ನನಗೆ ಗಿಲ್ಟ್ ಕಾಡಬಾರ್ದು. ನೋ ನೆವರ್. ನಾನು ಅವನ ಹತ್ರ ಈ ಕೂಡಲೇ ಮಾತಾಡಬೇಕು.
ಇಷ್ಟೊತ್ತಾದ್ರೂ ಸುಬ್ಬು ಯಾಕೆ ಬಂದಿಲ್ಲ? ನನ್ನ ಅಳಿಯನ ಜೊತೆ ಏನೇನೆಲ್ಲ ಮಾತಾಡೋದಿತ್ತು, ದೊಡ್ಡ ದೊಡ್ಡ ಸತ್ಯಗಳನ್ನ ಹೇಳೋದಿತ್ತು. ಯಾಕೆ ಬಂದಿಲ್ಲ ಸುಬ್ಬು ಇನ್ನು? ಪದ್ದು ಸುಬ್ಬುನ ಕಳಿಸ್ತೀನಿ ಅಂದ್ಮೇಲೆ ಇಷ್ಟೊತ್ತಿಗೆ ಕಳಿಸ್ಬೇಕಾಗಿತ್ತು. ಏನಾಗಿರ್ಬೋದು? ಪದ್ದು ಕಳ್ಸಿದ್ಮೇಲೂ ಸುಬ್ಬು ಯಾಕೆ ಬಂದಿಲ್ಲ? ಆ ವಿಜಯಾಂಬಿಕಾ ಏನಾದ್ರೂ ಸುಬ್ಬುಗ್ ತೊಂದರೆ ಮಾಡಿರ್ಬೋದಾ? ಅಮ್ಮ, ನಿಮ್ಮ ಹಳಿಯವ್ರು ಇನ್ನೂ ಬಂದಿಲ್ವಾ? ಇಲ್ಲ ಚೋಟು. ಪದ್ದು ಅನ್ನ ಆಗ್ಲೇ ಕಳ್ಸಿದ್ದೀನಿ ಅಂದಿದ್ರಲ್ಲ, ಒಂದ್ಸಲ ಕಾಲ್ ಮಾಡ್ಲಾ? ಬೇಡ ಬೇಡ, ಸುಬ್ಬು ಬಂದಿಲ್ಲ ಅಂತ ನಾವು ಪದ್ದು ಕಾಲ್ ಮಾಡಿದ್ರೆ ಪಾಪ ಅವನ್ ಗಾಬರಿ ಆಗ್ತಾನೆ. ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಸರಿ ಅಮ್ಮ, ಆಯ್ತು. ಸುಬ್ಬು ಬಂದಿದ್ರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗ್ತಾ ಇತ್ತು. ನಮ್ ಶ್ರಾವಣಿ ಮತ್ತೆ ಸುಬ್ಬು ಕಾಲ ಚೆನ್ನಾಗಿ ಬಾಳಿ ಬದುಕಬೇಕು. ಅವರಿಬ್ರು ಮಧ್ಯೆ ಏನೇ ಮನಸ್ತಾಪ ಇದ್ರು ಅದೆಲ್ಲ ದೂರ ಮಾಡಬೇಕು. ರೀ, ಯಾಕಿಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಯಾಕ್ರಿ ಬೇಜಾರಾಗಿದ್ದೀರಾ? ಬೇಜಾರೇನಿಲ್ಲ ಮೇಡಮ್, ಅದು ಯಾವುದೋ ಒಂದು ಮುಖ್ಯವಾದ ಕೆಲಸದ ಮೇಲೆ ಆಚೆ ಹೋಗಿದೆ, ಇವಾಗ ಬರ್ತಾ ಇದ್ದೀನಿ ಅಷ್ಟೇ. ಓಹೋ, ಮುಖ್ಯವಾದ ಕೆಲಸ ಇತ್ತು, ಹೋಗಿ ಬಂದೆ ಅಂತಿದ್ದಾನೆ. ಹಾಗಿದ್ಮೇಲೆ ಸುಬ್ಬು ಹೋಗಿ ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಕೊಂಬಂದಿರ್ತಾನೆ. ನಂದಿನಿ ಅಮ್ಮವರು ಜೀವನದ ಬಗ್ಗೆ, ಶ್ರಾವಣಿ ಅಮ್ಮವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ. ಇನ್ಮೇಲೆ ಸುಬ್ಬು ಜೀವನ, ಶ್ರಾವಣಿ ಅಮ್ಮವ್ರ ಜೀವನ ಎಲ್ಲ ಸರಿ ಹೋಗುತ್ತೆ. ಅವರಿಬ್ಬರು ಒಂದಾಗ್ತಾರೆ. ಹಾಗೇನೆ ನಂದಿನಿ ಅಮ್ಮವರು ಯಜಮಾನ್ರ ಜೀವನನೂ ಸರಿ ಹೋಗ್ಬಿಟ್ರೆ ನನಗಷ್ಟೇ ಸಾಕು. ಸರಿ, ಹಾಗಾದ್ರೆ ಹೋಗಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಊಟ ಮಾಡೋದಂತೆ. ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಓ ಸುಬ್ಬು, ಹೋಗಿದ್ಯೇನೋ? ಭೇಟಿ ಮಾಡಿದ್ಯಾ? ಮಾತಾಡಿದ್ಯಾ? ಸತ್ಯ ಏನು ಅಂತ ಗೊತ್ತಾಯ್ತಾ? ಅಪ್ಪ, ನೀನು ಭೇಟಿ ಮಾಡಕ್ಕೆ ಹೇಳಿದ ಅವ್ರನ್ನ? ಹೌದು ಕಣೋ, ಅವ್ರನ್ನೇ. ಅವರು ಶ್ರಾವಣಿ ಅವ್ರ ಬಗ್ಗೆ ಮಾತಾಡಿದ್ರು. ನಿನ್ಗೆ ಅವ್ರು ಯಾವಾಗಿಂದ ಪರಿಚಯ? ಏನೋ ಹೀಗನ್ಬಿಟ್ಟೆ. ಅವನು ತುಂಬ ವರ್ಷದಿಂದ ನೋಡಿದ್ದೀನಿ, ದೇವರಂಥ ವ್ಯಕ್ತಿ ಕಣೋ. ಆದರೆ ಈ ವಿಷಯನ ನಿನ್ನ ಹತ್ರ ಹೇಳೋಕ್ಕಾಗಿರಲಿಲ್ಲ ಅಷ್ಟೇ. ಆದರೆ ಅಪ್ಪಂಗೂ ಇದೆಲ್ಲ ಗೊತ್ತಿತ್ತಾ? ಯಾಕೋ, ಏನು ಯೋಚನೆ ಮಾಡ್ತಿದ್ಯೋ? ಅಲ್ಲಪ್ಪ, ನಿನಗೆ ಇದೆಲ್ಲ ಮುಂಚೆಯಿಂದನೂ ಗೊತ್ತಿತ್ತಾ? ನನಗೆ ಯಾಕಪ್ಪ ಹೇಳಿರಲಿಲ್ಲ? ನಾನು ಕ್ಷಮಿಸ್ಬಿಡು ಮಗನೇ, ಪರಿಸ್ಥಿತಿ ಈ ವಿಷಯ ನಿನ್ನಿಂದ ಮುಚ್ಚಿಡಂಗೆ ಮಾಡ್ತು.